ಚಿಕ್ಕಮಗಳೂರಿಂದ ಮನು ಅವರು ಕರೆ ಮಾಡಿದ್ದಾರೆ. ಮನು ಅವರೇ ನಮಸ್ಕಾರ, ಹೇಳಿ ಸರ್. ನಮಸ್ತೆ ಹೇಳಿ ಸರ್. ದಯವಿಟ್ಟು ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡ್ಬಿಡಿ ಸರ್. ಯಾಕೆ ಹಾ? ಯಾಕೆ ಇಲ್ಲ ಸರ್, ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡ್ಬಿಡಿ. 90% ಅದ್ರಿಂದಾನೇ ಆಗ್ತಾ ಇರೋದು. ಅಲ್ಲ, ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡೋದಕ್ಕಿಂತ ಯೂಸ್ ಮಾಡೋದೇ ಬಿಟ್ಬಿಟ್ರೆ ಸರ್, ಯೂಸ್ ಮಾಡೋದು ಬಿಡ್ಬೋದು, ಬಿಡೋದಲ್ಲ. ಬ್ಯಾನ್ ಮಾಡ್ಬಿಟ್ರೆ ಅದಕ್ಕೆ ಮತ್ತೆ ಇನ್ನೊಂದು ಅಕೌಂಟ್ ಓಪನ್ ಮಾಡಕ್ಕೆ ಬರಲ್ಲ ಅಲ್ವಾ? ಕರೆಕ್ಟ್. ಹೌದು ಸರ್, ಅದಕ್ಕೆ ಮೇಡಮ್ ಇನ್ನೊಂದು, ಹೌದು ಕರೆಕ್ಟ್ ನೀವು ಹೇಳ್ತಾ ಇರೋದು. ಮನೋರೇ ಕರೆಕ್ಟ್. ಈ ಇನ್ಸ್ಟಾಗ್ರಾಮ್ಗೆ ರಿಸ್ಟ್ರಿಕ್ಷನ್ ಅನ್ನೋದಿಲ್ಲ ಮೇಡಮ್, ಎಂತ ವಿಡಿಯೋಸ್ ಬೇಕಾದ್ರೂ ಹಾಕ್ಬೋದು. ಆದ್ರೆ ಯೂಟ್ಯೂಬ್ ಅಲ್ಲಿ ಹಂಗಾಗಲ್ಲ. ಮನು ಏನ್ ಗೊತ್ತಾ, ಆಕ್ಚುಲಿ ನಮ್ಮ ಮನಸ್ಸಿನ ನಿಯಂತ್ರಣ ಎಲ್ಲದಕ್ಕಿಂತ ಮುಖ್ಯ. ಎಕ್ಸಾಕ್ಟ್ಲಿ ಅಲ್ವಾ? ನಾವು ಏನನ್ನ ನೋಡ್ತೀವಿ, ಏನು ಚಾಯ್ಸ್ ಮಾಡಿ ಯಾವುದನ್ನು ನಾವು ಜಾಸ್ತಿ ನಾವು ಪಾಪ್ಯುಲರ್ ಮಾಡ್ತೀವಿ ಅದನ್ನು ಜನ ನೋಡ್ತಾರೆ ಅಲ್ವಾ? ಜನ ಅದನ್ನ ಪದೇ ಪದೇ ಜನ ನೋಡ್ತಾರೆ. ಆಕ್ಚುಲಿ ಕಮೆಂಟ್ ಮಾಡೋದು ಅವರೇ, ಫಾಲೋವರ್ಸು ಅವರೇ ಇರ್ತಾರೆ. ಸೊ ಅವ್ರಿಗೆ ಬೇಕದು. ಅದರಿಂದ ಸೊ ನಾನು ಹೇಳೋದು, ನಾವು ಎಜುಕೇಶನ್ ಬಗ್ಗೆನೂ ಬೇಕಾದಷ್ಟು ಪಾಡ್ಕಾಸ್ಟ್ಗಳಿದೆ, ಅದನ್ನು ನಾನು ನನ್ನಂತ ವಯಸ್ಸಾಗಿರೋರು ನೋಡ್ತೀವಿ. ಸೊ ನಾನು ಹೇಳೋದು ಅದು ತುಂಬ ಮುಖ್ಯ. ಇವಾಗ ನಾನು ಏನಾನ ಹೊಸದಾಗಿ ಈ ಮಕ್ಕಳ ಜೊತೆ, ಇವಾಗ ನಮ್ಮ ಈ ಪುಟಾಣಿನ ಹೆಸರು ಸಿಂಧು ಹತ್ರ ನಾನು ಮಾತಾಡಬೇಕು ಅಂತಂದರೆ ನಾನು ಅವಳ ಲೆವೆಲ್ ಇಂಟ್ರೆಸ್ಟನ್ನು ನಾನು ನೋಡಿ ನಾನು ಅದನ್ನು ಅರ್ಥ ಮಾಡ್ಕೊಂಡಿರ್ತೀನಿ. ಸೊ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅದನ್ನು ಅನುಕರಣೆ ಮಾಡೋದ್ರಲ್ಲಿ ತಪ್ಪಿದೆ. ಯಾವುದೇ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳ. ನಾನು ಇವಾಗ ಕೊರಿಯನ್ ಸೀರೀಸು ಒಂದು ಸ್ವಲ್ಪ ನೋಡ್ತೀನಿ, ಯಾಕೆಂದರೆ ಬರೋ ಮಕ್ಕಳೆಲ್ಲ ಕೊರಿಯನ್ ಸೀರೀಸ್ ರೆಫರ್ ಮಾಡ್ತಾರೆ. ಸೊ ನಾನು ಅದಕ್ಕೆ ಹೇಳ್ತೀನಿ, ಹೌದು ಕಂದ ಅದರದ್ದಿದೆ, ಬಟ್ ಇಟ್ಸ್ ಲಿಮಿಟೆಡ್, ವಾಚ್ ಇಟ್ ಫಾರ್ ಸ್ಮಾಲ್ ಟೈಮ್. ಲೈಕ್ ದೊಡ್ಡ ಟೈಮ್ ನೋಡಬೇಡ, ಒಂದು ಅರ್ಧ ಗಂಟೆ ನೋಡು, ಹಬ್ಬ ಮುಕ್ಕಾಲು ಗಂಟೆ ನೋಡು. ಬಟ್ ಸ್ಕ್ರೀನ್ ಟೈಮ್ ನೀನು ಟೈಮ್ ಮಾಡಿದಷ್ಟು ನಿನ್ನ ಒಂದು ಏಳ್ಗೆ ಜನಕ್ಕೆ ಕಾಣುತ್ತೆ. ಲೈಕ್ ನಾನು ಇವಾಗ ಇಫ್ ಐ ಆಮ್ ಅವೈಲಬಲ್ ಇನ್ ವಾಟ್ಸ್ಆ್ಯಪ್ ಓನ್ಲಿ ಫಾರ್ ದಿಸ್ ಮಚ್ ಆಫ್ ಟೈಮ್, ಪೀಪಲ್ ವ್ಯಾಲ್ಯೂ ಮೀ ಬಿಕಾಸ್ ಈ ವ್ಯಕ್ತಿ ನಮ್ಗೆ ಇಷ್ಟೇ ಟೈಮಿಗೆ ಸಿಕ್ಕೋದು ಅಂತ. ನಾನು ಯಾವಾಗಲೂ ಅವೈಲಬಲ್ ಇದ್ದೀನಿ ಅಂದರೆ ನನ್ನ ಬಗ್ಗೆ ಒಂದು ವ್ಯಾಲ್ಯೂ ಕಮ್ಮಿ ನಾನೇ ಮಾಡ್ಕೋತೀನಿ. ಸೊ ಅದರಿಂದ ನಮ್ಮ ವ್ಯಾಲ್ಯೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ನಮ್ಮ ಮೇಲೆ ನಮ್ಗೆ ಮೊದಲು ನನ್ನ ಮೇಲೆ ನನಗೆ ವ್ಯಾಲ್ಯೂ ಇರಬೇಕು, ನನ್ನ ಮೇಲೆ ನನಗೆ ರೆಸ್ಪೆಕ್ಟ್ ಇರಬೇಕು. ಆವಾಗ ನಾನು ಪ್ರಪಂಚಕ್ಕೂ ರೆಸ್ಪೆಕ್ಟ್ ಕೊಡಬಲ್ಲೆ, ಪ್ರಪಂಚನೂ ವ್ಯಾಲ್ಯೂ ಮಾಡಬಲ್ಲೆ. ಯಾವಾಗ ನನಗೆ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ಲ, ನಾನು ಹೆಂಗಿದ್ರೂ ಪರವಾಗಿಲ್ಲ, ನಾನು ಎಷ್ಟು ಕುಡಿದ್ರೂ ಪರವಾಗಿಲ್ಲ, ಎಲ್ಲಿ ಬಿದ್ದಿದ್ರೂ ಪರವಾಗಿಲ್ಲ, ಈ ಒಂದು ಆಟಿಟ್ಯೂಡ್ ಇರುತ್ತಲ್ಲ, ಅದು ಅವಾಗ ನಾವು ಇದೆಲ್ಲ ಮಾಡ್ತೀವಿ. ಮೇಡಮ್, ನಾನೀಗ ಡಿಸ್ಕಷನ್ಗೆ ಬರೋಕ್ಕಿಂತ ಮುಂಚೆ ಒಬ್ಬರ ಹೆಡ್ ಜೊತೆಗೆ ಮಾತಾಡ್ತಾ ಇದ್ದೆ. ನಮ್ಮ ಹೆಡ್ ಜೊತೆಗೆ ಅವ್ರು ಹೇಳ್ತಾ ಇದ್ರು, ಮುಂಚೆ ಎಲ್ಲ ನಮ್ಮ ಕಾಲದಲ್ಲಿ ಅವ್ರು ಹೇಳ್ತಾ ಇದ್ರು, ಒಂದು ಯಾವ ಹುಡುಗಿನ ಇಷ್ಟಪಡ್ತೀವೋ ಅದೇ ಹುಡುಗಿನ ಮದುವೆ ಆಗಬೇಕು, ಅದು ನಮ್ಮ ಮನಸ್ಥಿತಿ ಇತ್ತು. ಆದ್ರೆ ಈಗ ಒಂದಿಷ್ಟು ರಿಲೇಶನ್ಶಿಪ್ಗಳು ಬಂದ್ಬಿಟ್ಟಿದಾವೆ. ಫ್ಲರ್ಟನ್ಶಿಪ್ ಅಂತೆ, ಸಿಚುಯೇಷನ್ಶಿಪ್ ಅಂತೆ, ವೀಕೆಂಡ್ ಫ್ರೆಂಡ್ಶಿಪ್ ಅಂತೆ, ಆಮೇಲೆ ಪಾರ್ಟಿ ಫ್ರೆಂಡ್ಶಿಪ್ ಅಂತೆ, ಬೆಂಚ್ ಕ್ರಂಬಿಂಗ್ ಅಂತೆ, ಅಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಎಕ್ಸ್ಟ್ರಾ ಇಟ್ಕೊಳ್ಳೋದಂತೆ ಒಬ್ಬರನ್ನ. ಆಮೇಲೆ ಬ್ರೆಡ್ ಕ್ರಂಬಿಂಗ್ ಅಂತೆ, ಅಂದ್ರೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗೆ ಮತ್ತೊಬ್ರು ಇರ್ತಾರಂತೆ. ಇಂಥ ರಿಲೇಶನ್ಶಿಪ್ಗಳೆಲ್ಲ ನಮ್ಮ ನಡುವಿದಾವೆ ಈಗ. ಸೊ ಇದರಿಂದ ಸಂಬಂಧಗಳಿಗೆ ಬೆಲೆ ಇಲ್ಲ. ಇದನ್ನು ನಾವು ಮೆಂಟಲ್ ಹೆಲ್ತಲ್ಲಿ ನಾರ್ಸಿಸಿಸ್ಟ್ ಅಂತ ಕರಿತೀವಿ. ಯಾರಿಗೆ ಯಾವಾಗಲೂ ಒಂದು ಬ್ಯಾಕಪ್ ಇಟ್ಕೊಂಡು ನಡೆಸ್ತಾರೆ, ಜೀವನ ನಡೆಸ್ತಾರಲ್ಲ ಗಂಡಸರು. ಅದಕ್ಕೆ ಹೆಂಗಸರಿಗೆ ನಾವು ನಾರ್ಸಿಸಿಸ್ಟ್ ಅಂತ ಕರಿತೀವಿ ವೆನ್ ಅವರು ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ, ಆ ಥರ ವ್ಯಕ್ತಿನ. ಸೊ ಇವಾಗ ನಮಗೆ ಆ ವ್ಯಕ್ತಿಗಳು, ಆ ಥರ ಒಂದು ವ್ಯಕ್ತಿನ ನಾವು ಎನ್ಕರೇಜ್ ಮಾಡ್ದಂಗೆ ಆಯಿತು, ಅವರನ್ನ ಸೂಪರ್ ಸ್ಟಾರ್ಸ್ ಅಂತ ಮಾಡ್ದಂಗೆ ಆಯಿತು. ಸೊ ಆವಾಗ ಏನಾಗುತ್ತೆ, ಅವ್ರೇನು ಅನ್ಕೋತಾರೆ, ಅವ್ರು ಮಾಡ್ತಿರೋದು ಎಲ್ಲ ಸರಿ. ಅವಾಗ ಮರ್ಡರೂ ಮಾಡ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ, ರೇಪು ಮಾಡ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ. ಸೊ ನಾನು ಸರಿಯಾಗಿರೋ ವ್ಯಕ್ತಿಗೆ ಎನ್ಕರೇಜ್ಮೆಂಟ್ ಕೊಟ್ಟಷ್ಟು, ಇವಾಗ ನಿನ್ನಂಥ ಮಗು ಯಾರು ಬಂದು ಇಲ್ಲಿ ಇದನ್ನ ನ್ಯೂಸ್ ಮಾಡ್ತೀಯ, ದಿನ ಅದರಲ್ಲಿ ಒಂದು ತೊಡಗಿಸ್ಕೊಂಡು ಯಾವ ಥರ ಒಂದು ಇಂಪ್ರೂವ್ಮೆಂಟ್ ಸಮಾಜಕ್ಕೆ ಆಗಬೇಕು ಅಂತ ಈ ಒಂದು ರಿಸ್ಕ್ ತಗೊಳ್ಳೋಕ್ಕೆ ತಯಾರಿರ್ತೀಯ. ಇವರು ಸಮಾಜ ಸುಧಾರಣೆಗೆ ಹೆಂಗೆ ಏನೋ ಒಂದು ಆ್ಯಕ್ಟಿಂಗ್ ಮಾಡಿ ಅದರಿಂದ ನಾನು ಜನಕ್ಕೆ ಒಂದು ಎಂಟರ್ಟೈನ್ಮೆಂಟು ಕೊಡ್ತೀನಿ, ಒಂದು ಮೆಸೇಜು ಕೊಡ್ತೀನಿ ಅಂತದ್ದು. ಈ ಒಂದು ನಾವು ಒಂದು ದಾರಿನಲ್ಲಿ ಹೋಗ್ತಿರುವಾಗ ಅಫ್ಕೋರ್ಸ್ ನಮಗೆ ತುಂಬ ರಿಸ್ಕ್ಗಳಿದೆ, ನಮಗೆ ಕಷ್ಟಗಳಿದೆ. ನಮಗೆ ಕಷ್ಟ ಇಲ್ಲದೆ ಅಂತ ಇಲ್ಲ, ನಮ್ಗೆ ಎಷ್ಟೋ ದಿನ ನಮಗೆ ಇದು ಸಂಬಳನೇ ಸಿಕ್ಕಿಲ್ಲದೆ ಇರ್ಬೋದು. ಬಟ್ one thing which is very guaranteed is that we get good sleep, we are good
ಹ್ಯೂಮನ್ ಬೀಯಿಂಗ್ಸ್ ಅಂಡ್ Yes. ಪೀಪಲ್ ರೆಸ್ಪೆಕ್ಟ್ ಅಸ್ ವೇರ್ ಎವರ್ Yes, ಗೋ. ma'am. Yes, ma'am. ಸೊ ಅದು ಮುಖ್ಯ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಮೇಲೆ ನಾವು ಖಂಡಿತ ಒಂದ್ಸತಿ ನಾನು ವಿವೇಚನೆ ಇಟ್ಕೊಂಡು ನೋಡೋಣ. ವೀಕೆಂಡ್ ಆಗಿದ ತಕ್ಷಣ ಫ್ರೈಡೇ ಬಂತು ಕುಡಿದು ಬಿಟ್ಟು ನಾನು ಮಂಡೇನೇ ಹೇಳೋದು, ವಾಟ್ ಲೈಫ್ ಇಸ್ ದಿಸ್, ವೈ ಆರ್ ಯು ಲಿವಿಂಗ್ ದಿಸ್ ಲೈಫ್, ಎಸ್ ಯು ಆರ್ ಆಲ್ಸೋ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಹೌದು ಕೊನೆಯಲ್ಲಿ ಎಂಡ್ ಆಫ್ ದ ಲೈಫ್ ನೀನು ಕೂಡ ಅದರಲ್ಲಿ ಸಂತೋಷ. ಓಕೆ, ನೀನು ಕುಡಿದ ಮೇಲೆ ನಿಂಗೆ ಸಂತೋಷ ಇದೆಯಾ? ಇಲ್ಲ, ಯು ಡೋಂಟ್ ಇವನ್, ನಿಂಗೆ ಅವೇರ್ನೆಸ್ಸೇ ಇಲ್ಲ ಏನು ಮಾಡಿದ್ಯಾ ಅಂತ. ಸೊ ಏನು ಸಂತೋಷ ಅದು? ಸೊ ದಿಸ್ ಇಸ್ ಮೈ ಕ್ವೆಶ್ಚನ್. ಎಸ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕ್ವಿಕ್ ಆಗಿ? ನಾವು ಆ್ಯಕ್ಚುಲಿ ಏನೇ ಹೇಳಿದ್ರು ನಾನು ಹೆಣ್ಮಕ್ಳ ಮೆಂಟಾಲಿಟಿ ಒಂದೇ ಇರೋದು. ಇವತ್ತು ನಾವು ಕುತ್ಕೊಂಡು ನಾನು ಹೇಳಿದ್ರು, ಇವಾಗ ಇವ್ರು ಒಂದು ಏನೇ ಮಾತನಾಡಿದ್ರು ಅವ್ರ ಮೆಂಟಾಲಿಟಿ ಏನು ಅಂದರೆ 1 ನಿಮಿಷಕ್ಕೆ ಚೇಂಜ್ ಆಗುತ್ತೆ. ಇವಾಗ ಮಾತಾಡಿದ್ದೆಲ್ಲ ಇಲ್ಲಿಗೆ ಬಿಟ್ಟು ನೆಕ್ಸ್ಟ್ ಯಾರು ಕಮೆಂಟ್ ಮಾಡ್ತಿರ್ತಾರೆ ಅವ್ರಿಗೆ ಇದು ಮಾಡೋಣ ಅಷ್ಟೇ. ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿದ್ರು ಇವ್ರು ಚೇಂಜ್ ಆಗಲ್ಲ, ನೀವು ಫೇಸ್ಬುಕ್ ಬ್ಯಾನ್ ಮಾಡಿದ್ರು ಚೇಂಜ್ ಆಗಲ್ಲ. ನಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಕೋಬೇಕು. ಸಿಂಧು ಆ್ಯಕ್ಚುಲಿ ಬಂದ ತಕ್ಷಣ ಅದನ್ನೇ ಹೇಳಿದ್ರು, ನೀವು ಇನ್ಸ್ಟಾಗ್ರಾಮ್ ಏನನ್ನ ಬ್ಯಾನ್ ಮಾಡಿದ್ರೆ ನಿಮಗೆ ಜಾಸ್ತಿ ಪೇಷಂಟ್ಸ್ ಬರ್ಬೋದು, ಯಾಕೆಂದ್ರೆ ಡಿಪ್ರೆಷನ್ ಜನ ಹೊಟ್ಟೋಗ್ತಾರೆ ಅಂಡ್ ಸುಯಿಸೈಡ್ಸ್ ಮಾಡ್ಕೋಬಹುದು. ಸೊ ದೇರ್ ಇಸ್ ಅ ಬಿಗರ್ ರಿಸ್ಕ್ ಬಿಕಾಸ್ ಯೂತ್ ಎಲ್ಲ ಯಾವ ಲೆವೆಲಲ್ಲಿ ಅಡಿಕ್ಟ್ ಆಗಿದ್ದಾರೆ ಅಂದರೆ ಇಟ್ ಈಸ್ ಲೈಕ್ ದ್ಯಾಟ್ ಅಂತ. ಸೊ ನಾವು ಹೇಳೋದು ಈ ಡಿ ಅಡಿಕ್ಷನ್, ನಾವು ಇವಾಗ ಆಲ್ಕೋಹಾಲ್ಗೆ ಎಲ್ಲ ಮಾಡ್ತೀವಲ್ಲ ಆ ಥರ ಇದಕ್ಕೂ ಒಂದು ಸೆಂಟರ್ ತೆಗಿಬೇಕು ವೇರ್ ವಿ ಆರ್ ಗೋಯಿಂಗ್ ಟು ಡಿ ಅಡಿಕ್ಟ್ ಪೀಪಲ್. ಸಮಯದ ಅಭಾವ. ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರು ಕೂಡ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಅವ್ರು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ, ಅಂದರೆ ಲಾಸ್ಟ್ ನಮ್ಮ ಮನಸ್ಥಿತಿನೇ ಕಾರಣ, ಎಲ್ಲದಕ್ಕೂ ಕೂಡ ನಮ್ಮ ಮನಸ್ಥಿತಿನೇ ಕಾರಣ. ಸೊ ಆದಷ್ಟು ಈ ಇನ್ಸ್ಟಾಗ್ರಾಮು, ಈ ಸೋಷಿಯಲ್ ಮೀಡಿಯಾ, ಈ ರೀಲ್ಸಿಂದ ದೂರ ಇದ್ದರೆ ನಮ್ಮ ಜೀವನ ಎಲ್ಲವೂ ಕೂಡ ನೆಮ್ಮದಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಎಲ್ಲರೂ ನೋಡಿದ್ದಕ್ಕೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.